ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಷಷ್ಠಿ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ಚೌಲ್ಟಿ, ಹಾಲ್, ಮಸೀದಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ, ಬಿಎಲ್ಒ ಹೋದ್ರೆ ಕೊಲೆ ಬೆದರಿಕೆ, ಪೊಲೀಸ್ ಭದ್ರತೆಯ ಅಗತ್ಯವಿದೆ ಎಂದ ಸಂಸದ ಯದುವೀರ್. ಹುಡಾ ವತಿಯಿಂದ ಅಭಿವೃದ್ಧಿಪಡಿಸಿರುವ ಬಿಜಿಎಸ್ಗೆ ಬಡಾವಣೆಯ ನಿವೇಶನಗಳ ಹಂಚಿಕೆ ಆಗಸ್ಟ್ ಮೊದಲ ವಾರದಲ್ಲಿ ಆರಂಭವಾಗಲಿದೆ ಎಂದು ತಿಳಿಸಿದ ಹುಡಾ ಅಧ್ಯಕ್ಷ, ಎಲ್ಲ ಮೂಲಭೂತ ಸೌಕರ್ಯ ಪೂರ್ಣಗೊಳಿಸಿದ ಬಳಿಕವೇ ಹಂಚಿಕೆ. ಖಾತೆ ತೃಪ್ತಿ ವಿಚಾರವಾಗಿ ನಾನು ಆ ಬಗ್ಗೆ ಮಾತನಾಡಲ್ಲ, ಅದು ಮುಗಿದ ಅಧ್ಯಾಯ. ಜುಲೈನಲ್ಲಿ ವಿಧಾನಸಭೆ ಅಧಿವೇಶನದ ಹಿನ್ನೆಲೆ ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ನಡೆಯುವ ನಿರೀಕ್ಷೆ ಎಂದ ಸಚಿವ ರಾಮಲಿಂಗಾರೆಡ್ಡಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಪುರುಷರ ಮೇಲಿನ ಕಿರುಕುಳ ಮತ್ತು ಶೋಷಣೆ ಪ್ರಕರಣಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಮಹಿಳೆಯರ ರಕ್ಷಣೆಗೆ ಹಲವು ಕಾನೂನುಗಳು ಹಾಗೂ ಆಯೋಗಗಳಿರುವಂತೆ ಪುರುಷರ ಹಕ್ಕುಗಳ ರಕ್ಷಣೆಗೂ ಸಮಾನವಾದ ಕಾನೂನುಬದ್ಧ ವ್ಯವಸ್ಥೆ ಅಗತ್ಯವಿದೆ ಎಂದು ಅವರು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಹೆಂಡತಿಯಿಂದ ಕಿರುಕುಳ ಅನುಭವಿಸುವ ಪುರುಷರ ಸಂಖ್ಯೆಯೂ ಹೆಚ್ಚುತ್ತಿದ್ದು, ಸಮಾಜದ ಹಿಂಜರಿಕೆಯಿಂದ ಅನೇಕರು ತಮ್ಮ ನೋವನ್ನು ಬಹಿರಂಗಪಡಿಸುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆ ಪುರುಷರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ನ್ಯಾಯ ಒದಗಿಸುವ ಉದ್ದೇಶದಿಂದ ರಾಷ್ಟ್ರೀಯ ಪುರುಷರ ರಕ್ಷಣಾ ಸಮಿತಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಪುರುಷ ಆಯೋಗವನ್ನು ಸ್ಥಾಪಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು. ಮಹಿಳೆಯರ ಸುರಕ್ಷತೆಗೆ ಇರುವ ಕಾನೂನುಗಳ ಉದ್ದೇಶ ಮಹತ್ವದ್ದಾಗಿದ್ದರೂ ಕೆಲವು ಪ್ರಕರಣಗಳಲ್ಲಿ ಅವುಗಳ ದುರ್ಬಳಕೆ ನಡೆಯುತ್ತಿದೆ ಎಂಬ ಆರೋಪಗಳನ್ನು ಪ್ರಸ್ತಾಪಿಸಿದ ಅವರು, ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗುವಂತೆ ಹಾಗೂ ಕಾನೂನುಗಳ ದುರ್ಬಳಕೆ ತಡೆಯುವಂತೆ ಸಮತೋಲನದ ವ್ಯವಸ್ಥೆ ರೂಪಿಸಬೇಕಾಗಿದೆ ಎಂದು ಆಗ್ರಹಿಸಿದರು. ಅದೇ ಒತ್ತಾಯ. ಏಕೆಂತಂದ್ರೆ ಇದು ಪ್ರಾರಂಭ ಅಷ್ಟೇ. ಈಗ ನೋಡಿ, ಕಾನೂನನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಅದನ್ನು ಪರಿಶೀಲನೆ ಮಾಡಿ ಕಾನೂನಲ್ಲೂ ತಿದ್ದುಪಡಿಗಳಾಗಬೇಕು. ಈಗ ನಮಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ. ಮಹಿಳಾ ಪೊಲೀಸ್ ಸ್ಟೇಷನ್ ಏನಾಗುತ್ತೆ, ಈ ಮಾನ್ಯರು ಯಾರಾದರೂ ಹೋಗಿ ಸ್ವಾಮಿ ನಾನು ಎತ್ತಿ ಹೊಡಿತಾರೆ, ನನ್ನ ನಾತಿ ಹೊಡ್ತಾರೆ, ಹೊಗೆ ಉಚ್ಚಾರಣೆ ಅಂತಾರೆ. ಸೀರಿಯಸ್ ಆಗಿ ತಗೊಳ್ಳಲ್ಲ ಮಹಿಳಾ ಪೊಲೀಸ್ ಸ್ಟೇಷನ್. ಹಾಗಾಗಿ ಮಹಿಳಾ ಪೊಲೀಸ್ ಸ್ಟೇಷನ್ಗಳಿದ್ದಾವೆ, ಅಲ್ಲೇ ದೌರ್ಜನ್ಯ ನಡೀತಾ ಇರ್ತದೆ ಮಹಿಳಾ ಪೊಲೀಸ್ ಸ್ಟೇಷನ್. ಹಾಗಾಗಿ ಇವತ್ತು ಸರಿಯಾದ ರೀತಿಯಲ್ಲಿ ಒಂದು ರಿಡ್ರೆಸ್ ಮಾಡಬೇಕು ಈ ಪ್ರಾಬ್ಲಮ್ನೆಲ್ಲ ಅಂತಕ್ಕಂಥದ್ದು ನಾವು ಹೋರಾಟ ಎಲ್ಲ ಸೇರಿ ಶುರು ಮಾಡ್ತಾರೆ. ಹೆಣ್ಮಕ್ಳಿಗೆ ಏನಾದರೂ ಆಗಿದ್ರೆ ತಕ್ಷಣವೇ ಪತ್ರಿಕೆಲೆಲ್ಲ ಬರುತ್ತೆ, ಟಿ ವಿಲಿ ಬರುತ್ತೆ, ಪೊಲೀಸ್ ಬರ್ತಾರೆ, ಏನೆಲ್ಲ ಆಗ್ತದೆ. ಅದೇ ಗಂಡು ಮಕ್ಕಳಿಗೆ ಯಾವ ರೀತಿಯಾದರೂ ನೋವಾದರೆ ಅದು ಯಾರು ಕೂಡ ಅದ್ರ ಬಗ್ಗೆ ಗಮನನೂ ಕೂಡ ತಗೊಳ್ಳೋದಿಲ್ಲ. ಈಗ ತಾವು ಟಿ ವಿಯಲ್ಲಿ ನೋಡ್ತಾ ಇರ್ತೀವಿ, ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ. ನಿನ್ನೆಯಿಂದ ಬರ್ತಾಯಿದೆ ನೋಡಿ, ಗಂಡನ್ನೇ ಸಾಯಿಸ್ಬಿಟ್ಟಾಳೆ ಮೈಸೂರಲ್ಲೇ. ಹೀಗೆ ಇದು ಬೇಕಾಷ್ಟು ಆಗ್ತಾ ಇದ್ದಾವೆ. ಸೊ ಗಂಡಸರು ಹೆಂಗಸರ ಕ್ರೌರ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದನ್ನು ಎದುರಿಸೋದಕ್ಕೋಸ್ಕರ ಈ ಸಮಿತಿ ಇವತ್ತಿನ ದಿವಸ, ಅದರಲ್ಲಿ ಗಂಡಸರು ಇದ್ದೀವಿ, ಹೆಂಗಸರು ಎಲ್ಲರೂ ಸೇರ್ಕೊಂಡು ಇದನ್ನು ಮಾಡಿದರೆ ಒಂದು ಹೊಸ ಸಮಿತಿ ಇದು ವಿಚಾರದಲ್ಲಿ. ಆದ್ದರಿಂದ ಇದಕ್ಕೆ ತಾವು ನಮ್ಮ ಮಾಧ್ಯಮದ ಸ್ನೇಹಿತರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು, ಬೆಂಬಲಿಸಬೇಕು, ಪ್ರಚಾರ ಕೂಡ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು ಇದು ಅಂತಕ್ಕಂಥದ್ದು. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಯದುವೀರ್ ಒಡೆಯರ್ ಅವರು ಎನ್ಆರ್ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಕುರಿತು ಹಲವು ಗಂಭೀರ ಆರೋಪಗಳನ್ನು ಮಾಡಿದರು. ಕ್ಷೇತ್ರದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಬಿಎಲ್ಒಗಳು ಕರ್ತವ್ಯ ನಿರ್ವಹಿಸಲು ತೆರಳಿದ ವೇಳೆ ಕೊಲೆ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪಿಸಿದ ಅವರು, ಈ ಹಿನ್ನೆಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಯಲು ಪೊಲೀಸ್ ಹಾಗೂ ಅಗತ್ಯವಿದ್ದರೆ ಸಿಆರ್ಪಿಎಫ್ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಕ್ಷೇತ್ರದ ಚೌಲ್ಟ್ರಿಗಳು, ಹಾಲ್ಗಳು ಹಾಗೂ ಮಸೀದಿಗಳಲ್ಲಿ ಎಸ್ಐಆರ್ ಅರ್ಜಿಗಳ ವಿತರಣೆ ನಡೆಯುತ್ತಿರುವ ಕುರಿತು ಪರಿಶೀಲನೆ ಅಗತ್ಯವಿದೆ ಎಂದರು. ಇತರೆ ಕ್ಷೇತ್ರಗಳಿಗೆ ಹೋಲಿಸಿದರೆ ಎನ್ಆರ್ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷ ಮತದಾರರು ಹೆಚ್ಚಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಅವರು ಹೇಳಿದರು. ಸಮಗ್ರ ಹಾಗೂ ಪಾರದರ್ಶಕ ಎಸ್ಐಆರ್ ಪ್ರಕ್ರಿಯೆ ನಡೆದರೆ ನೈಜ ಚಿತ್ರಣ ಹೊರಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಪಸಂಖ್ಯಾತರು ಹೆಚ್ಚಿರುವ ಕೆಲವು ಪಕ್ಷದ ಕಾರ್ಯಕರ್ತರು ತೆರಳಲು ಸಾಧ್ಯವಾಗದ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸ್ ಭದ್ರತೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗಬೇಕು. ಬೆದರಿಕೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಗಮನಹರಿಸಬೇಕು ಎಂದು ಒತ್ತಾಯಿಸಿದರು. ನರಸಿಂಹರಾಜ ಕ್ಷೇತ್ರದಲ್ಲಿ ಈಗಾಗಲೇ ಆರೋಪ ಸಂದೇಶವನ್ನು ಮಾಡಿದ್ದಾರೆ. ಯಾವುದೇ ಒಂದು
ಹೌಸಿಂಗ್ ಯೋಜನೆ ಇಲ್ಲದೇನೆ, ಯಾವುದೇ ಒಂದು ಆಶ್ರಯ ಯೋಜನೆ ಇಲ್ಲದೇನೆ ಸುಮಾರು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಆ ಒಂದು ಕ್ಷೇತ್ರಕ್ಕೆ ಹೆಚ್ಚಾಗಿದ್ದಾರೆ. ಬೇರೆ ಕ್ಷೇತ್ರಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಯಾವುದೇ ರೀತಿ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರು ಸೇರಿಸುವಂಥದ್ದು ಎಲ್ಲೂ ನಾವು ಕಾಣಿಲ್ಲ. ಅದು ಹೇಗಾಗಿದೆ ಅಂತ ನಾವು ಭಾಳ ಗಂಭೀರವಾಗಿ ಅದನ್ನ ವಿಶ್ಲೇಷಣೆ ಮಾಡಬೇಕಾಗಿದೆ, ಗಂಭೀರವಾಗಿ ಇದನ್ನ ತನಿಖೆಯನ್ನು ಮಾಡಬೇಕಾಗಿದೆ. ನಿಜಕ್ಕೂ ಇವರು ಅರ್ಹ ಮತದಾರರ ಅಥವಾ ಇದು ಡೂಪ್ಲಿಕೇಟ್ ವೋಟ್ಸ್ಗಳ ಏನು ಅಂತ ಅವರು ನಿಜಕ್ಕೂ ಹೋಗ್ಬಿಟ್ಟು ಒಂದು ಒಳ್ಳೆ ಪರಿಶೀಲನೆ ಮಾಡಬೇಕಾಗಿರೋದು ಅತ್ಯಂತ ಅವಶ್ಯಕವಾದದ್ದು. ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಆಗ್ರಹವನ್ನು ಮಾಡ್ತೀವಿ, ರಾಜ್ಯ ಸರ್ಕಾರ ಈ ಒಂದು ಕೆಲಸ ಸರಿಯಾಗಿ ಮಾಡಬೇಕಂತ. ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ಯಾಕೆಂದ್ರೆ ಬರೀ ಅರ್ಹ ಮತದಾರರಿಗೆ ಈ ದೇಶದ ಮತ್ತು ನಮ್ಮ ರಾಜ್ಯದ ಭವಿಷ್ಯವನ್ನು ರೂಪಿಸಲಿಕ್ಕೆ ನಿರ್ಧಾರ ಮಾಡೋದಕ್ಕೆ ಒಂದು ಹಕ್ಕಿದೆ. ಯಾರು ಅಕ್ರಮವಾಗಿ ಇಲ್ಲಿ ಭಾರತದ ಒಳಗಡೆ ಬಂದಿದ್ದಾರೆ, ಅಕ್ರಮ ವಲಸಿಗರು, ಅವರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಏನು ಆಫೀಸರ್ಗಳು ಡೋರ್ ಟು ಡೋರ್ ಹೋಗಿ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಡೋರ್ ಟು ಡೋರ್ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಚೋಲ್ಟ್ರಿ ಅಥವಾ ಯಾವುದೋ ಒಂದು ಹಾಲು ಅಥವಾ ಕೆಲವು ಕಡೆ ನಾವು ಕೇಳಿದ್ವಿ, ಮಸೀದಿಲೂ ಕೂಡ ಹೋಗ್ಬಿಟ್ಟು ಇವತ್ತು ಅವರು ಎಲ್ಲ ಅಲ್ಲೇ ಕರ್ಸ್ಕೊಂಡು ಅಲ್ಲೇ ಎಲ್ಲ ಡಾಕ್ಯುಮೆಂಟು ವೆರಿಫಿಕೇಶನ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತಾನು ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಅಂಥ ಒಂದು ಏನು ವ್ಯವಸ್ಥೆ ದುರ್ಬಳಕೆ ಏನಾಗ್ತಾ ಇದೆ ನಿಜಕ್ಕೂ ನಾವು ಖಂಡಿಸಬೇಕಾಗಿದೆ. ಮತ್ತೆ ಇದನ್ನು ಬಹಳ ಗಂಭೀರವಾಗಿ ನಾವು ಕೂಡ ಹೋರಾಟವನ್ನು ನಡೆಸಲಿಕ್ಕೆ ಇವತ್ತು ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ಮ ಬೂತ್ ಲೆವೆಲ್ ಏಜೆಂಟ್ಗೆ ಅವಕಾಶನೇ ಇಲ್ಲ ಹೋಗೋಕೆ. ಕೆಲವು ಬೂತ್ಗಳಲ್ಲಿ ನಾವು ಅವ್ರನ್ನ ನೇಮಕ ಮಾಡಿದ್ರೇನೆ ಅವ್ರ ಮೇಲೆ ಥ್ರೆಟ್ಗಳು ಬರುತ್ತೆ. ಕೆಲವು ಕಡೆ ನಮ್ಮ ಡೆತ್ ಥ್ರೆಟ್ ಬಂದಿದೆ, ಇಂಥದ್ದು ಹೋಗೋಕೆ ಆಗಲ್ಲ ಕೆಲವು ಬೂತ್ಗಳಿಗೆ. ಇಂಥ ಒಂದು ಸಮಸ್ಯೆ ಇರುವಾಗ ಅವರು ಆಫೀಸರ್ಗಳ ಪಾತ್ರ ಬಹಳ ಮುಖ್ಯವಾದದ್ದು, ಆಡಳಿತದ ಒಂದು ಪಾತ್ರ ಬಹಳ ಮುಖ್ಯವಾದದ್ದು. 100ಕ್ಕೆ 100 ಬೇಕೇ ಬೇಕು. ನಾವು ಕೇಳಿದ್ದೀವಿ, ಅವ್ರು ಇದು ಅಧಿಕಾರ ಇನ್ನು ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಅವ್ರು ಕೊಡಬೇಕು. ವೆಸ್ಟ್ ಬೆಂಗಾಲಲ್ಲೂ ಕೂಡ ಮಾಡಿದ್ದಾರೆ, ಅಲ್ಲಿ ಮಮತಾ ಬ್ಯಾನರ್ಜಿನೂ ಕೂಡ ಏನ್ ಮಾಡಬೇಕಾಗಿದೆ ಮಾಡಿದ್ದಾರೆ. ಅವರೇ ಮಾಡುವಾಗ ಇವ್ರಿಗೆ ಏನ್ ಕಷ್ಟ. ಅಂಡ್ ಅವರು ಬಾಂಗ್ಲಾದೇಶ್ ಪಕ್ಕನೇ ಇರೋರು. ಇಲ್ಲಿ ನೆನ್ನೆ ನಾವು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಕೇಸನ್ನೆಲ್ಲ ದಾಖಲೆ ಮಾಡಿದ್ದೀವಿ. ಎಷ್ಟೋ ಒಂದು 130 ಜನ ಬಾಂಗ್ಲಾದೇಶದಿಂದ ಬಂದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಎಲ್ಲ ಆಧಾರ್ ಕಾರ್ಡಲ್ಲಿ ಏನಿತ್ತು, ಎಲ್ಲ 1 ಜನವರಿ ಬರ್ತ್ ಡೇಟ್. ಅಂದ್ರೆ ಏನು ಇವ್ರು ಎಲ್ಲಿಂದ ಬರ್ತಾ ಇದ್ದಾರೆ, ಇವ್ರ ಬಗ್ಗೆ ಸರಿಯಾದಂತ ರೀತಿ ತನಿಖೆ ಮಾಡ್ತಾ ಇದ್ದಾರೆ. ಅದ್ರ ಬದಲು ಬಂದ್ಬಿಟ್ಟು ನಮ್ಮ ಏನು ಕಾರ್ಯಕರ್ತರಿದ್ದಾರೆ, ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡೋರು, ಮತ್ತೆ ಇವತ್ತು ಇಡೀ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋರ ಮೇಲೆ ಕೇಸ್ ಹಾಕ್ತಾರೆ. ಯಾವುದೇ ರೀತಿ ಅಕ್ರಮ ಕೆಲಸ ಮಾಡ್ತಾ ಇಲ್ಲ, ಆದ್ರೂ ಸಹ ಅವ್ರ ಮೇಲೆ FIR ಗಳು ದಾಖಲೆ ಆಗ್ತದೆ. ಸೊ ಇಂಥ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಉಂಟಾಗಿದೆ. ಈ ಸಮಯದಲ್ಲಿ ಈ SIR ಪ್ರಕ್ರಿಯೆ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಸ್ಪಷ್ಟವಾದಂತಹ ಆಗ್ರಹ. ನರಸಿಂಹರಾಜದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬೂತ್ ಲೆವೆಲ್ ಅಲ್ಲಿ ನಮ್ಗೆ ಸುಮಾರು 150 ಬೂತ್ ಅಲ್ಲಿ ನಮ್ಗೆ ಯಾವುದೇ ರೀತಿ ಬೂತ್ ಮಾಡೋಕೆ ಅವಕಾಶ ಇಲ್ಲ. ನನ್ನ ಎಲೆಕ್ಷನ್ ಅಲ್ಲೂ ಕೂಡ ಮಾಡಿಲ್ಲ. ಹಿಂದೆ 2023 ಎಷ್ಟೋ ವರ್ಷದಿಂದ 20 ವರ್ಷದಿಂದ ಇಲ್ಲಿ ಬೂತ್ಗಳು ಮಾಡಿಲ್ಲ. ನಾವು ಅಲ್ಲಿ ಬೂತ್ ಮಾಡದೇನೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. SIR ಮಾಡೋದುವಾಗ ಅವರು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಇವತ್ತು ನಮ್ಗೆ ಅಲ್ಲಿ ಮನೆ ಮನೆಗೆ ಹೋಗಿ ಬ್ಲಾಕ್ ಲೆವೆಲ್ ಆಫೀಸರ್ ಸಮೇತ ಹೋಗ್ಲಿ, ಏನ್ ಸಮಸ್ಯೆ ಇಲ್ಲ. ಬಟ್ ಇಬ್ರು ಕಡೆ ನಮ್ಮ ಏಜೆಂಟು ಇರ್ಲಿ, ಬೇರೆ ಪಕ್ಷದ ಏಜೆಂಟು ಇರ್ಲಿ, ಏನ್ ಸಮಸ್ಯೆ ಇಲ್ಲ. ಅಂಡ್ ಕೆಲವು ಕಡೆ ನಮ್ದು ನೆನ್ನೆನೂ ಕೂಡ ಆರೋಪ ಮಾಡಿದ್ದಾರೆ, ಕೆಲವು ಕಡೆ ನಮ್ಮ BLA 2ಗಳು ಬರೀ ಒಬ್ಬರೇ ಇರ್ಬೇಕು ಪ್ರತಿ ಒಂದು ಬೂತ್ಗೆ. ಕಾಂಗ್ರೆಸ್ ಕಡೆಯವರು 2-3 ಜನ ಏನೋ ಹೋಗ್ತಾ ಇದ್ದಾರೆ ಅಂತಾನು ಕೂಡ ಬಹಳ ಸ್ಪಷ್ಟವಾದಂತಹ ಒಂದು ಆರೋಪ ಕೊಡ್ತೀವಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಹುಡಾ ವತಿಯಿಂದ ಬೂವನಹಳ್ಳಿ, ಗೇಕರವಳ್ಳಿ, ಸಮುದ್ರವಳ್ಳಿ ಹಾಗೂ ಕೆಂಚಟ್ಟಹಳ್ಳಿ BGSK ವ್ಯಾಪ್ತಿಯಲ್ಲಿ ಅಭಿವೃದ್ಧಿಪಡಿಸಿರುವ ಹೈಟೆಕ್ ಬಡಾವಣೆಯ ನಿವೇಶನಗಳ ಹಂಚಿಕೆ ಆಗಸ್ಟ್ ಮೊದಲ ವಾರದಲ್ಲಿ ಆರಂಭವಾಗಲಿದೆ ಎಂದು ಹುಡಾ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ. ಈ ಹಿಂದೆ ಜೂನ್ 18ರಂದು ನಿವೇಶನ ಹಂಚಿಕೆ ಮಾಡುವುದಾಗಿ ಘೋಷಿಸಲಾಗಿದ್ದರೂ ರೈತರು ಹಾಗೂ ಸಾರ್ವಜನಿಕರ ಮನವಿಯ ಮೇರೆಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪೂರ್ಣಗೊಳಿಸಿದ ಬಳಿಕವೇ ಹಂಚಿಕೆ ನಡೆಸಲು ನಿರ್ಧರಿಸಿ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಎಂದು ಅವರು ಹೇಳಿದರು. ರೈತರೊಂದಿಗೆ ನಿರಂತರ ಚರ್ಚೆ ನಡೆಸಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ. ಎಲ್ಲವೂ ಯೋಜನೆಯಂತೆ ಪೂರ್ಣಗೊಂಡರೆ ಆಗಸ್ಟ್ ಮೊದಲ ವಾರದಲ್ಲೇ ನಿವೇಶನ ಹಂಚಿಕೆ ಪ್ರಾರಂಭವಾಗಲಿದೆ. ರೈತರು ಹಾಗೂ ಅರ್ಜಿದಾರರು ಯಾವುದೇ ಆತಂಕ ಅಥವಾ ಗೊಂದಲಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಹುಡಾ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಈ 18ನೇ ತಾರೀಕಿಗೆ ನಿವೇಶನ ಹಂಚಿಕೆಯನ್ನು ಪಾರದರ್ಶಕವಾಗಿ
ಮಾಡ್ತೀವಿ ಅಂತೇಳಿ ಸಾರ್ವಜನಿಕವಾಗಿ ಮಾಧ್ಯಮದ ಮೂಲಕ ತಿಳಿಸಿದ್ದು. ಅದಾದ ನಂತರ ಅವಾಗಲೇ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಅಭಿಪ್ರಾಯವನ್ನು ಸಹ ಸಂಗ್ರಹಿಸಿ ಜಿಲ್ಲಾ ಮಂತ್ರಿ, ನಗರ ಪ್ರಾಧಿಕಾರದ ಮಂತ್ರಿ ಅವ್ರ ಜೊತೆ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದೆ. ಅವಾಗಲೂ ಆ ಭಾಗದ 5 ಹಳ್ಳಿಯ ಜನಗಳು, ಅದು ಬೂನಹಳ್ಳಿ ಇರ್ಬೋದು, ಕೆಂಚಟ್ಟಹಳ್ಳಿ ಇರ್ಬೋದು, ಗೇಕರಹಳ್ಳಿ ಇರ್ಬೋದು, ಇವರೆಲ್ಲರೂ ಗ್ರಾಮಸ್ಥರೆಲ್ಲ ಬಂದು ಯಾವ್ಯಾವ ಸರ್ಕಾರಿ ಕಾರ್ಯಕ್ರಮಗಳು, ಮೂಲಭೂತ ಹಕ್ಕುಗಳಿದ್ದಾವೆ, ಅವು ಸ್ವಲ್ಪ ಇನ್ನೂ ಒಂಚೂರು ಅಭಿವೃದ್ಧಿ ಆಗಲಿ, ಅದಾದಮೇಲೆ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಈ ಎಲ್ಲ ಕಾರಣದಿಂದ ಸ್ವಲ್ಪ ಮುಂದೂಡಲಾಯಿತು. ತಾಂತ್ರಿಕ ಕಾರಣಗಳು ಭಾಳಷ್ಟು ಇದ್ದು ಅವೆಲ್ಲವೂ ಈಗ ಮುಗಿಸಿ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ನಿವೇಶನ ಹಂಚಿಕೆಯನ್ನು ಮಾಡ್ತೀವಿ. ಸಾರ್ವಜನಿಕರಲ್ಲಿ ಮತ್ತು ರೈತರಲ್ಲಿ ಗೊಂದಲ ಆಗ್ತಕ್ಕಂಥದ್ದಿಲ್ಲ. ಸೊ ಅಲ್ಲಿ ರೈತರಿಗೆ ಭಾಳ ಆದ್ಯತೆಯನ್ನು ಕೊಡಬೇಕಾಗಿದೆ. ರೈತರ ಅಭಿಪ್ರಾಯವನ್ನು ಸಹ ಸಂಗ್ರಹಿಸಿ ರೈತರ ಚಿಂತನೆಯನ್ನು ನೋಡಿ ರೈತರ ಹಿತದೃಷ್ಟಿಯಿಂದ ಅವರ ಬೇಡಿಕೆಗಳು, ಅವರ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡೋದ್ರ ಮೂಲಕ ಮುಂದಿನ ತಿಂಗಳು ನಾವು ನಿವೇಶನವನ್ನು ಹಂಚ್ತೀವಿ. ಯಾರಲ್ಲೂ ಸಹಿತ ಯಾವುದೇ ಅನುಮಾನ ಆಗೋದು ಬೇಡ. 12,500 ನಿವೇಶನಗಳನ್ನು ಸಾರ್ವಜನಿಕವಾಗಿ ನಾವು ಅವರುಗಳಿಗೆ ಕೊಡ್ತಾ ಇದ್ದೀವೋ. ಇದು ಇಡೀ ರಾಜ್ಯದಲ್ಲೇ ಪ್ರಥಮವಾದ 1,070 ಎಕರೆ ಜಮೀನನ್ನು ಹಂಚತಕ್ಕಂಥದ್ದು ಇಡೀ ರಾಜ್ಯದ ಮೊದಲನೆಯ ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಹಲವಾರು ಮಂತ್ರಿಗಳು ಈಗ ಬಂದು ಹೋಗ್ತಕ್ಕಂಥ ನಿರೀಕ್ಷೆ ಇದೆ. ಅಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಸಹಿತ ನೋಡಿದರೆ ಒಂದು ಸುಂದರವಾದ ಹಾಸನ ನಗರ, ಅದರ ಪಕ್ಕದಲ್ಲೇ ಈಗಾಗಲೇ ವಿಮಾನ ನಿಲ್ದಾಣವೂ ಸಹ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಬೆಂಗಳೂರು ಮಂಗಳೂರು ರಸ್ತೆ ಆಜುಬಾಜು ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ರಿಂದ ಕೃಷ್ಣಾನಗರನೂ ಸಹಿತ ಆ ಭಾಗದಲ್ಲೇ ಇರೋದ್ರಿಂದ 1,070 ಎಕರೆ ಮತ್ತು 500 ಸೈಟ್ನ ಕೊಟ್ಟಿರ್ತಕ್ಕಂಥ ಕೃಷ್ಣಾನಗರ ಈ ಎಲ್ಲ ಸಹ ಹೊಸ ಹಾಸನ ಆಗ್ತಾ ಇದೆ. ಇದಕ್ಕೆ ಜನಗಳ ಬೇಡಿಕೆ ಜಾಸ್ತಿ ಆಗಿದೆ. ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ವ್ಯವಕಲನ 75 ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಿಮೆಂಟ್ ಇಟ್ಟಿಗೆಗಳನ್ನು ಸಾಗಿಸುತ್ತಿದ್ದ ಲಾರಿಯೊಂದು ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಸುಮಾರು 2 ಕಿಲೋಮೀಟರ್ವರೆಗೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ಲಾರಿಯಲ್ಲಿದ್ದ ಸಿಮೆಂಟ್ ಇಟ್ಟಿಗೆಗಳು ಸಂಪೂರ್ಣ ನುಜ್ಜುಗುಜ್ಜಾಗಿದ್ದರೂ ಚಾಲಕ ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಿಂದ 1 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ತುಂತುರು ಮಳೆಯ ನಡುವೆ ಪರದಾಡಿದರು. ಘಟನೆ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಮೇಕೆದಾಟು ಯೋಜನೆಗೆ ಯಾವುದೇ ಕಾನೂನು ತೊಡಕು ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಯೋಜನೆಯಡಿ ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ 4.57 ಟಿಎಂಸಿ ನೀರು ಮೀಸಲಿರಿಸಲಾಗಿದ್ದು, ವಿದ್ಯುತ್ ಉತ್ಪಾದನೆಗೂ ಅನುಮತಿ ಕೋರಲಾಗಿದೆ ಎಂದು ತಿಳಿಸಿದರು. ಕಳೆದ ತಿಂಗಳು ಕಾವೇರಿ ನೀರು ಬಿಡುಗಡೆ ನಿರೀಕ್ಷೆಯಿದ್ದರೂ ಜಲಾಶಯಗಳಲ್ಲಿ ನೀರಿನ ಕೊರತೆಯಿಂದ ಕಾವೇರಿ ನಿರ್ವಹಣಾ ಮಂಡಳಿ ಅನುಮತಿ ನೀಡಿಲ್ಲ ಎಂದು ಹೇಳಿದರು. ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದ ಅರ್ಜಿಗಳು ಈಗಾಗಲೇ 2 ಬಾರಿ ತಿರಸ್ಕೃತವಾಗಿವೆ ಎಂದ ಅವರು, ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವುದು ಸೂಕ್ತ ಮಾರ್ಗವಾಗಿದೆ ಎಂದು ಅಭಿಪ್ರಾಯಪಟ್ಟರು. ನ್ಯಾಯಾಲಯದ ಹಾದಿ 2 ರಾಜ್ಯಗಳಿಗೆ ಅನುಕೂಲಕರವಲ್ಲ ಎಂದು ಹೇಳಿದ ಸಚಿವರು, ಈಗ ಮೇಕೆದಾಟುನಲ್ಲಿ ಒಂದು ಬೆಂಗಳೂರಿಗೆ 4.75 TMC ನೀರು ಅಲೋಕೇಟ್ ಆಗಿದೆ. ಮತ್ತು ನಾವು ಪವರ್ ಜನರೇಷನ್ಗೂ ಕೂಡ ಅನುಮತಿ ಕೇಳ್ತಾ ಇದ್ದೀವಿ. ಮತ್ತು ಮೇಕೆದಾಟು ಅಣೆಕಟ್ಟು ಕಟ್ಟಿದ್ರೆ ಈಗ ಉದಾಹರಣೆಗೆ ಹೋದ ತಿಂಗಳು ನಾವು 9 TMC ನೀರು ಕೊಡಬೇಕಾಗಿತ್ತು. ಈಗ ನಮ್ಮ ಡ್ಯಾಮ್ಸಲ್ಲಿ ನೀರಿಲ್ಲ. ಆದರೆ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿಯವ್ರು ಏನು ಮಾಡಿದ್ರು, ನೀರಿಲ್ಲ ಅಂತ ಕೊಡಲೇ ಇಲ್ಲ. ನೀರಿಲ್ಲ ಅಂತ ಅವರಿಗೆ ನೀರು ಬಿಡಿ ಅಂತ ಡೈರೆಕ್ಷನ್ಸೇ ಕೊಡಲಿಲ್ಲ. ಅದೇ ರೀತಿ ನಮ್ಮಲ್ಲಿ ಡ್ಯಾಮ್ ಇತ್ತು ಅಂತ ಇಟ್ಕೊಳ್ಳೋಣ, ಮೇಕೆದಾಟು ಈಗ ಕಟ್ಟಿದ್ವಿ ಅಂತ ಇಟ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀರಿಲ್ಲ. ಅಲ್ಲಿ ಮಳೆಗಾಲದಲ್ಲಿ ನಮ್ಮಲ್ಲಿ ಡ್ಯಾಮ್ಸಲ್ಲಿ ನೀರು ಈಗ ಮಳೆ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಡ್ಯಾಮ್ ಇದ್ದರೆ ನೀರು ಬಿಡ್ಬೋಯಿತ್ತಲ್ಲ ಅವ್ರಿಗೆ, ಅಲ್ವಾ? ಇದು ಆ್ಯಕ್ಚುಲಾಗಿ ತಮಿಳ್ನಾಡು ಫಾರ್ಮರ್ಸ್ಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ನಮಗೇನು ಕುಡಿಯೋ ನೀರು ಬೆಂಗಳೂರಿಗೆ, ಆಮೇಲೆ ಪವರ್ ಜನ್ರೇಷನ್
ಎರಡೇ ನಮ್ಗೆ ಅನುಕೂಲ ಆಗೋದು. ನಾವು ಒಂದು ಬಕೆಟ್ ನೀರು ಕೂಡ ಉಪಯೋಗಿಸೋಂಗಿಲ್ಲ ವ್ಯವಸಾಯ. ಆಮೇಲೆ ಕಾನೂನು ತೊಡಕೇನೂ ಇಲ್ಲ. 2 ಸಲ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. 25ರಲ್ಲಿ ಮಿಸ್ಲೇನಿಯಸ್ ಅಪ್ಲಿಕೇಶನ್ನು ರಿಜೆಕ್ಟ್ ಆಯಿತು, 26ರಲ್ಲಿ ಅಪೀಲು ಹಾಕ್ಕೊಂಡಿದ್ದಾರೆ ಅದರ ಮೇಲೆ, ಅದು ರಿಜೆಕ್ಟ್ ಆಯಿತು. ಈಗ DPR ನಾವು ಸಲ್ಲಿಸಿದ್ದೀವಿ. ಅವರು ನಮಗೆ ಅನುಮತಿ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತು ಅವರು ವಿಧಾನಸಭೆಯಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದಾರೆ, ರೆಸಲ್ಯೂಷನ್ ಮಾಡಿಕೊಂಡು. ಅವ್ರು ಹೇಳಿದ್ರೆ ಹೇಳ್ಕೊಳ್ಳಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ವಲ್ಲ. ಇಲ್ಲ, 2 ಸಲ ಕೋರ್ಟಲ್ಲಿ ವಜಾ ಆಯಿತು. ಮೂಡಿಗೆರೆ ತಾಲೂಕಿನ ಮಲೆನಾಡು ಭಾಗದಲ್ಲಿ ಗಾಳಿ ಹಾಗೂ ಮಳೆಯ ಅಬ್ಬರಕ್ಕೆ ಬಕ್ಕಿ ಗ್ರಾಮದ ಸಮೀಪ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಉರುಳಿದ್ದು ಮೂಡಿಗೆರೆ ಗೌಡಹಳ್ಳಿ ಸಂಪರ್ಕಿಸುವ ಪ್ರಮುಖ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಇದರಿಂದ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡು ಕೂಲಿ ಕೆಲಸಕ್ಕೆ ತೆರಳುವ ಕಾರ್ಮಿಕರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸಿದರು. ಮರ ತೆರವು ಕಾರ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಬೆಟ್ಟಗೆರೆ, ಹ್ಯಾರಗುಡ್ಡೆ ಪರ್ಯಾಯ ಮಾರ್ಗ ಬಳಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಭಾರೀ ಮಳೆ ಹಾಗೂ ಬಿರುಗಾಳಿಯ ಪರಿಣಾಮ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ವೇ ಕಾರ್ಯಾಚರಣೆಯನ್ನು ಸುಮಾರು 1 ಗಂಟೆ ಕಾಲ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಪ್ರತಿಕೂಲ ಹವಾಮಾನದಿಂದ ಸುರಕ್ಷತಾ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಆಗಮನ ಹಾಗೂ ನಿರ್ಗಮನ ವಿಮಾನಗಳ ವೇಳಾಪಟ್ಟಿಯಲ್ಲಿ ವ್ಯತ್ಯಯ ಉಂಟಾಯಿತು. ರನ್ವೇ ಬಂದ್ ಆಗಿದ್ದರಿಂದ ಹಲವು ವಿಮಾನಗಳು ವಿಳಂಬವಾಗಿ ಸಂಚರಿಸಿದರೆ ಕೆಲವು ಸೇವೆಗಳ ವೇಳಾಪಟ್ಟಿಯಲ್ಲೂ ಬದಲಾವಣೆ ಮಾಡಲಾಯಿತು. ಬಳಿಕ ಹವಾಮಾನ ಪರಿಸ್ಥಿತಿ ಸುಧಾರಿಸಿದ ನಂತರ ವಿಮಾನ ನಿಲ್ದಾಣದಲ್ಲಿ ಸಾಮಾನ್ಯ ಕಾರ್ಯಾಚರಣೆ ಪುನರಾರಂಭಗೊಂಡಿತು. ಆದರೂ ಕೆಲವು ವಿಮಾನಗಳ ವಿಳಂಬ ಮುಂದುವರಿದಿದೆ. ಪ್ರಯಾಣಿಕರು ತಮ್ಮ ವಿಮಾನಗಳ ಇತ್ತೀಚಿನ ಮಾಹಿತಿಗಾಗಿ ಸಂಬಂಧಿತ ವಿಮಾನಯಾನ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿದ್ದು, ವಿಮಾನ ನಿಲ್ದಾಣಕ್ಕೆ ತೆರಳುವ ಮುನ್ನ ವೇಳಾಪಟ್ಟಿಯನ್ನು ಪರಿಶೀಲಿಸಿಕೊಳ್ಳುವಂತೆ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಕಡೂರಿನಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಖಾತೆ ಹಂಚಿಕೆ ಕುರಿತು ಪ್ರತಿಕ್ರಿಯಿಸಿದರು. ಖಾತೆ ತೃಪ್ತಿ ವಿಚಾರದ ಬಗ್ಗೆ ಕೇಳಿದ ಪ್ರಶ್ನೆಗೆ ಆ ವಿಚಾರ ನಾನು ಮಾತನಾಡಲ್ಲ, ಅದು ಮುಗಿದ ಅಧ್ಯಾಯ ಎಂದು ಸಂಕ್ಷಿಪ್ತವಾಗಿ ಉತ್ತರಿಸಿದರು. ಜುಲೈ ತಿಂಗಳಲ್ಲಿ ವಿಧಾನಸಭೆ ಅಧಿವೇಶನ ನಡೆಯಲಿರುವ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನವೇ ಸಚಿವ ಸಂಪುಟದ ವಿಸ್ತರಣೆ ಪೂರ್ಣಗೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಪ್ರಸ್ತುತ ಸುಮಾರು 20 ಸಚಿವ ಸ್ಥಾನಗಳು ಮುಖ್ಯಮಂತ್ರಿಗಳ ಬಳಿ ಖಾಲಿ ಇದ್ದು, ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ನಡೆಯುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. ಚಿಕ್ಕಮಗಳೂರು ಜಿಲ್ಲೆಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಕುರಿತು ಸುಳಿವು ನೀಡಿದರು. ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸಲಿಲ್ಲ. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತ ಚರ್ಚೆಗಳು ತೀವ್ರಗೊಂಡಿರುವ ಸಂದರ್ಭದಲ್ಲೇ ಅವರ ಈ ಹೇಳಿಕೆ ಮಹತ್ವ ಪಡೆದಿದೆ. ನಾವು ಆ ವಿಚಾರನೇ ಮಾತಾಡಲ್ಲ. ಇನ್ನಷ್ಟು ಜನ ಸಚಿವರು ಮುಗಿದ ಅಧ್ಯಾಯ ಸಚಿವರಾಗಿ ಸೇರ್ಪಡೆ ಆಗ್ತಾರೆ. ಯಾವಾಗ? ಬೇಗ ಆಗ್ಬೋದು. ಯಾಕಂದರೆ ಜುಲೈಗೆಲ್ಲಾನು ಅಸೆಂಬ್ಲಿ ಇರುತ್ತೆ. ಅಸೆಂಬ್ಲಿ ಪ್ರಾರಂಭ ಆಗೋಕ್ಕೆ ಮುಂಚೆ ಪೂರ್ತಿ ಮಂತ್ರಿಮಂಡಲ ಪೂರ್ತಿ ಆಗಬೇಕು. ಯಾಕಂದರೆ ಈಗ ನಾವತ್ತೆ ಒಂದು 20 ಜನ ಖಾತೆಗಳು ಮುಖ್ಯಮಂತ್ರಿಗಳ ಒಬ್ಬರತನ ಇರುತ್ತೆ. ಅದರಿಂದ ಬೇಗ ಆಗುತ್ತೆ. ಅಮಾವಾಸ್ಯೆ ಪೂರ್ಣಿಮೆ ಗೊತ್ತಿಲ್ಲ ನನಗೆ, ಬೇಗ ಆಗುತ್ತೆ. ಕೊಡಬೇಕು. ಚಿಕ್ಕಮಗಳೂರು ಜಿಲ್ಲೆಗೆ ಆಗ್ಬೋದು, ನನಗೆ ಗೊತ್ತಿಲ್ಲ. ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಆರ್ ಕ್ಷೇತ್ರದಲ್ಲಿ ಚೌಲ್ಟಿ, ಹಾಲ್ ಮಸೀದಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ, ಫಾರಂ ವಿತರಣೆ, ಬಿಎಲ್ಒ ಹೋದ್ರೆ ಕೊಲೆ ಬೆದರಿಕೆ. ಪೊಲೀಸ್ ಭದ್ರತೆಯ ಅಗತ್ಯವಿದೆ ಎಂದ ಸಂಸದ ಯದುವೀರ್. ಹುಡಾ ವತಿಯಿಂದ ಅಭಿವೃದ್ಧಿಪಡಿಸಿರುವ ಬಿಜಿಎಸ್ಗೆ ಬಡಾವಣೆಯ ನಿವೇಶನಗಳ ಹಂಚಿಕೆ ಆಗಸ್ಟ್ ಮೊದಲ ವಾರದಲ್ಲಿ ಆರಂಭವಾಗಲಿದೆ ಎಂದು ತಿಳಿಸಿದ ಹುಡಾ ಅಧ್ಯಕ್ಷ, ಎಲ್ಲ ಮೂಲಭೂತ ಸೌಕರ್ಯ ಪೂರ್ಣಗೊಳಿಸಿದ ಬಳಿಕವೇ ಹಂಚಿಕೆ. ಖಾತೆ ತೃಪ್ತಿ ವಿಚಾರವಾಗಿ ನಾನು ಆ ಬಗ್ಗೆ ಮಾತನಾಡಲ್ಲ, ಅದು ಮುಗಿದ ಅಧ್ಯಾಯ. ಜುಲೈನಲ್ಲಿ ವಿಧಾನಸಭೆ ಅಧಿವೇಶನದ ಹಿನ್ನೆಲೆ ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ನಡೆಯುವ ನಿರೀಕ್ಷೆ ಎಂದ ಸಚಿವ ರಾಮಲಿಂಗಾರೆಡ್ಡಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.